ಚುನಾವಣೆ ಹತ್ರ ಬರ್ತಾ ಇದೆ. ಅಖಾಡ ಸಿದ್ಧವಾಗಿದೆ. ಕಲಿಗಳು ಕೂಡ ಸಿದ್ಧರಾಗಿದ್ದಾರೆ. ಇದೀಗ ಅವರ ವಿರುದ್ಧ ಒಂದಷ್ಟು ಅಸ್ತ್ರಗಳು ಹೊರ ಬರ್ತಾ ಇದೆ ಬತ್ತಳಿಕೆಯಿಂದ. ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿದೆ ಹೊಸ ಬ್ರಹ್ಮಾಸ್ತ್ರ. ಏನದು ಹಾಗಾದ್ರೆ? ಯಾವ ಕ್ಷೇತ್ರದ್ದು? ಚುನಾವಣೆ ಹೊತ್ತಲ್ಲೇ ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸೋದಕ್ಕೆ ರೆಡಿ ಆಗಿದೆ. ಅಸ್ತ್ರವನ್ನ ಕೈಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಬ್ರಹ್ಮಾಸ್ತ್ರದಿಂದ ಬಿಜೆಪಿಗೆ ಮುಖಭಂಗವಾಗುತ್ತಾ? ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ ನಡೆದಿದೆ ಅಂತ ಒಂದಷ್ಟು ಹಗರಣಗಳನ್ನ ಪಟ್ಟಿ ಮಾಡಿದ್ರು. ಹಾಗಾದ್ರೆ ಇದರಿಂದ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಗಳಿಂದ ಬಿಜೆಪಿಗೆ ಮುಖಭಂಗವಾಗತ್ತಾ? ಆರೋಗ್ಯ ಇಲಾಖೆಯಲ್ಲಿ ಹಗರಣ ನಡೆದಿರುವ ಕುರಿತು ಕಮಲ ನಾಯಕರಿಂದಲೇ ಆರೋಪ, ಅಂದ್ರೆ ಸ್ವಪಕ್ಷದ ನಾಯಕರಿಂದಲೇ ಆರೋಪ ಬರ್ತಾ ಇದೆ. 2500 ಕೋಟಿಗೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರ ನಡೆದಿರುವ ಆರೋಪನೆ ಕೈಗೆ ಸಿಕ್ಕಿರುವ ಬ್ರಹ್ಮಾಸ್ತ್ರ. ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ನ ಟಾರ್ಗೆಟ್. ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾರಿಂದ ಈಗಾಗಲೇ ಭ್ರಷ್ಟಾಚಾರದ ತನಿಖೆ ಕೂಡ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೇಳಿ ಬರ್ತಾ ಇದೆ ನೇರ ಆರೋಪ. ಭ್ರಷ್ಟಾಚಾರ ಆರೋಪವನ್ನ ಸುಧಾಕರ್ ಎದುರಿಸ್ತಾ ಇದ್ದಾರೆ. ಈಗ ಟಿಕೆಟ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀರಾ. ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಗೊತ್ತಿಲ್ವಾ? ಮೋದಿ ಅವ್ರು ಹೇಳ್ತಾ ಇದ್ರು ನಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ಅಂತ. ತಿಂದು ತೆಗೆದವ್ರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದೀರಾ. ಎಷ್ಟರ ಮಟ್ಟಿಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು? ಬಿಜೆಪಿ ವರಿಷ್ಠರ ಬಗ್ಗೆ ಸ್ವಪಕ್ಷದ ಮುಖಂಡರೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳಲ್ಲೂ ಕೋವಿಡ್ ಹಗರಣದ ಅಸ್ತ್ರ ಪ್ರಯೋಗವಾಗಿದೆ. ಸುಧಾಕರ್ಗೆ ಟಿಕೆಟ್ ನೀಡಿರುವ ಬಿಜೆಪಿಯ ನೈತಿಕತೆ ಕುರಿತು ಕೈ ನಾಯಕರು ಟೀಕೆಯನ್ನ ಮಾಡಿದ್ದಾರೆ. ಸುಧಾಕರ್ಗೆ ಟಿಕೆಟ್ ಘೋಷಣೆ ಮಾಡಿ ಕೈ ಕಟ್ಟಿಕೊಂಡಿದ್ದಾರಂತೆ ರಾಜ್ಯ ಬಿಜೆಪಿ ನಾಯಕರು. ಇದು ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪ. ಸುಧಾಕರ್ ಭಾಗಿಯಾಗಿದ್ದಾರೆ ಎನ್ನಲಾದ ಭ್ರಷ್ಟಾಚಾರದ ದಾಖಲೆ ಇದೀಗ ಬಹಿರಂಗವಾಗಿದೆಯಾ? ಹಾಗಾದ್ರೆ ಭ್ರಷ್ಟಾಚಾರದ ದಾಖಲೆಗಳನ್ನ ಬಹಿರಂಗಪಡಿಸಲು ಕೈ ನಾಯಕರು ನಡೆಸಿದ್ದಾರೆ ಸಿದ್ಧತೆ. ಚಿಕ್ಕಬಳ್ಳಾಪುರದ ಎಡವಟ್ಟಿನಿಂದ 8 ಕ್ಷೇತ್ರ ಕಳೆದುಕೊಳ್ಳುವ ಆತಂಕದಲ್ಲಿ ಇದೀಗ ಬಿಜೆಪಿ ಇದೆ. 8 ಕ್ಷೇತ್ರಗಳನ್ನ ಕಳೆದುಕೊಳ್ಳುವಂತಹ ಆತಂಕ ಬಿಜೆಪಿಗೆ ಮನೆ ಮಾಡಿದೆ. ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಹೊಸ ಬ್ರಹ್ಮಾಸ್ತ್ರವನ್ನ ಮಾಡ್ತಾ ಇದೆ. ಅದು ಬಿಜೆಪಿಯ ವಿರುದ್ಧ, ಅದರಲ್ಲೂ ಚಿಕ್ಕಬಳ್ಳಾಪುರದ ಲೋಕಸಭಾ ಕಣದಲ್ಲಿರುವಂತಹ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ. ಕೈ ಬ್ರಹ್ಮಾಸ್ತ್ರದಿಂದ ಮುಖಭಂಗವಾಗತ್ತಾ ಬಿಜೆಪಿಗ? ಹಾಗಾದ್ರೆ ಮುಖಭಂಗ. ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ ಏನೆಲ್ಲ ಹಗರಣಗಳು ಆಯ್ತು, ಈ ಹಗರಣಗಳನ್ನ ಹೇಳ್ತಾ ಹೋದ್ರೆ ಮುಖಭಂಗ ಖಂಡಿತ ಬಿಜೆಪಿಗೆ ಆಗತ್ತೆ. ಈ ಹಗರಣದ ಬಗ್ಗೆ ಕಮಲ ನಾಯಕರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಪಕ್ಷದ ನಾಯಕರೇ ತಿವಿತಾ ಇದ್ದಾರೆ. ಅವರಿಗೆ ಒಂದೆರಡಲ್ಲ 2,500 ಕೋಟಿಗೂ ಅಧಿಕ ಭ್ರಷ್ಟಾಚಾರ ನಡೆದಿದೆಯಂತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ನಾವು ಮಾಡ್ತಾ ಇರೋ ಆರೋಪ ಅಲ್ಲ, ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ. ಈ ಆರೋಪಗಳನ್ನ ಮುಂದೆ ಇಟ್ಕೊಂಡು ಅಂತಹ ಅಭ್ಯರ್ಥಿಯನ್ನ ನೀವು ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿದೀರಾ ಅಂತಂದ್ರೆ ಮತ್ತೆ ಕೊಳ್ಳೆ ಹೊಡೆಯಲ್ವಾ ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದು. ಡಾಕ್ಟರ್
ಕೆ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಕ್ಕಾಗಿ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ ಹೇಳ್ತಾ ಇರೋದು. ಕಾಂಗ್ರೆಸ್ ಇದೇ ವಿಚಾರವನ್ನ ಹೇಳ್ತಾನೆ ಇರುತ್ತೆ ರೂಪ. ನಾವು ನೋಡಿದೀವಿ, ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ತುಂಬಾ ಹಗರಣ, ಬೆಡ್ಗಳಲ್ಲಾಯ್ತು, ಟ್ಯಾಬ್ಲೆಟ್ಸ್ ಗಳಲ್ಲಾಯ್ತು, ಅಷ್ಟೇ ಅಲ್ಲ ಆಕ್ಸಿಜನ್ ಅಲ್ಲಿ ಚಾಮರಾಜನಗರದಲ್ಲಿ ಎಷ್ಟೆಲ್ಲ ಆಯ್ತು, ಎಷ್ಟು ಜನ ಸಾವು ನೋವನ್ನ ಅನುಭವಿಸಿದ್ರು. ಇದೆಲ್ಲವೂ ಆಗಿದ್ದು ಅವರೇ ಆರೋಗ್ಯ ಸಚಿವರಾದಂತ ಸಂದರ್ಭದಲ್ಲಿ. ಒಂದು ಫೇಸ್ ಮಾಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೂ ಕೂಡ ₹100 ₹200 ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಟ್ಯಾಬ್ಲೆಟ್ ವಿಚಾರವಾಗಿ ಆಗಿರ್ಬೋದು, ಡೋಲೋ 650 ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾತ್ರೆಗಳ ಹಗರಣ ಕೂಡ ಆಗಿತ್ತು. ಅದರ ಜೊತೆಗೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ಅಂದ್ರೆ ಸುಧಾಕರ್ ಅವರ ವಿಚಾರವಾಗಿ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸ್ಕೊಂಡು ಬರ್ತಾ ಇದೆ. ಆದ್ರೆ ಸುಧಾಕರ್ ಅವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಏನು ತನ್ನ ಅಭ್ಯರ್ಥಿಯನ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಣಕ್ಕಿಳಿಸ್ತೋ, ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಮತ್ತಷ್ಟು ಈ ತರ ಹಗರಣಗಳನ್ನ ಮಾಡ್ಲಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆಗಳನ್ನ ಬಿಡುಗಡೆ ಮಾಡುವ ವಿಚಾರವಾಗಿ ಕೂಡ ಕಾಂಗ್ರೆಸ್ ಹೇಳಿದೆ. ಜೊತೆಗೆ ತನ್ನ ಬತ್ತಳಿಕೆಯಲ್ಲಿ ಹೊಸ ಬ್ರಹ್ಮಾಸ್ತ್ರಗಳನ್ನ ಇಟ್ಕೊಂಡು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಈಗ ತಿರುಗಿ ಬಿದ್ದಿರುವಂತದ್ದು. ಅದರಲ್ಲೂ ಕೂಡ ನಾವು ಗಮನಿಸೋದಾದ್ರೆ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ ಈ ಭ್ರಷ್ಟಾಚಾರ, ಈ 40% ಕಮಿಷನ್ ಅನ್ನುವಂತಹ ವಿಚಾರ, ಈ ಕೋವಿಡ್ ಸಂದರ್ಭದಲ್ಲಿ ಸಾವು ನೋವು ಆಗಿದಂತಹ ವಿಚಾರ. ಈಗಾಗ್ಲೇ ಅವ್ರು ಕುನ್ಹಾ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗಿ ಅದ್ರ ಸತ್ಯಾಸತ್ಯತೆ ಹೊರ ಬರ್ಲಿ. ನೀವು ಅಷ್ಟರೊಳಗೆ ಅವ್ರಿಗೆ ಏನೋ ಅಲ್ಲಿ ಅಂದ್ರೆ ಇವಾಗ ಎಲ್ರಿಗೂ ಬೇಕು ಅಧಿಕಾರದ ಆಸೆ ಇರತ್ತೆ. ಇವ್ರೀಗ ಶಾಸಕ ಸ್ಥಾನವನ್ನ ಕಳ್ಕೊಂಡ್ರು, ಅಲ್ಲಿ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ. ಬಟ್ ಈಗ ನನಗೆ ಬೇಕೇ ಬೇಕಂತ ಪಟ್ಟು ಹಿಡಿದು ಇವತ್ತು ಅವರು ಈ ಒಂದು ಸ್ಥಾನಕ್ಕೆ ಬಂದಿರೋದು. ಅಭ್ಯರ್ಥಿ ಆಗಿರೋದು ₹1,000 ಕೋಟಿ ಅಂದ್ರೆ ಅದು ಕಡಿಮೆ ಮೊತ್ತ ಅಲ್ಲ, ಸಾಕಷ್ಟು. ಯಾಕಂದ್ರೆ ಇಲ್ಲಿ ಎಷ್ಟೋ ಜನರು ಕೋವಿಡ್ ಸಂದರ್ಭದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಬೆಡ್, ICU ಬೆಡ್ಗೋಸ್ಕರ ಲಕ್ಷ ರೂಪಾಯಿ ಸುರಿದಿದ್ದಾರೆ. ಒಂದು ಬೆಡ್ ಈಗ 100 ಹಾಸಿಗೆ ಉಳ್ಳಂತ ಆಸ್ಪತ್ರೆಯನ್ನ ರೆಡಿ ಮಾಡಿದ್ರು, ಆದ್ರೆ ಅಲ್ಲಿ ಒಂದು ಬೆಡ್ ಪಡಿಬೇಕು ಅಂದ್ರೂ ಕೂಡ ಲಕ್ಷ ಹಣವನ್ನ ಪೀಕಿದ್ದಾರೆ. ಹಾಗಿದ್ರೆ ಸರ್ಕಾರದಿಂದ ಇವ್ರು ಏನ್ ಫ್ರೀ ಕೊಟ್ರು? ಹಾಗಿದ್ರೆ ಅಂತ ಇಸ್ಕೊತಾ ಇದ್ರಲ್ಲ ಲಕ್ಷ ಎಷ್ಟೋ ಎಕ್ಸಾಂಪಲ್ ಗಳನ್ನ ನಾವು ಕೊಟ್ಟಿದ್ದೀವಿ, ವಿಡಿಯೋನು ಕೂಡ ತೋರಿಸಿದೀವಿ ನಾವು ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಸಾಕಷ್ಟು ಜನರು ಸಾವನ್ನಪ್ಪಿದ್ರು ಆ ಸಂದರ್ಭದಲ್ಲಿ. ಒಂದು ಸ್ವಲ್ಪನೂ ಕೂಡ ಮಾನವೀಯತೆ ಅನ್ನುವಂಥದ್ದು ಬರಲಿಲ್ಲ. ಆರೋಗ್ಯ ಸಚಿವರಾದಂತವ್ರು ಯಾವುದನ್ನು ಕೂಡ ಫ್ರೀ ಕೊಡ್ಲಿಲ್ಲ. ಆಗ ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಜನರ ಪರವಾಗಿ ಕಾಳಜಿಯನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ಎಲ್ಲದಕ್ಕೂ ಕೂಡ ದುಡ್ಡು 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 ಅಂದ್ಕೊಂಡು ಎಷ್ಟೋ ಜನ ಕೂಡ ಸಾವನ್ನಪ್ಪಿದ್ದಾರೆ. ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ವಯಸ್ಕರು ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈಸಿಯಾಗಿ ಸಿಕ್ಬಿಡ್ತು ಅಂತ ಸುಧಾಕರ್ ಅಂದ್ಕೊಂಡಿರ್ಬೋದು. ವಿಧಾನಸಭಾ ಚುನಾವಣೆನ ಯಾಕೆ ಮರೆತರು ಇವರು ಅನ್ನುವಂಥದ್ದೇ ಪ್ರಶ್ನೆ. ಇಲ್ಲಿ ನಾವು ಗಮನಿಸಬೇಕು, ಮೋದಿ ಅವ್ರು ಹೇಳ್ತಾರೆ ನಮ್ಮಲ್ಲಿ ಭ್ರಷ್ಟಾಚಾರ ನಡೆಯಲ್ಲ, ₹1 ಯಾರು ನಾವು ಕೈ ಚಾಚಿ ತಗೊಳಲ್ಲ, ನಾನು ತಗೊಳಲ್ಲ, ನಮ್ಮಲ್ಲಿರೋ ಕಾರ್ಯಕರ್ತರು ಚಿಕ್ಕ ಕಾರ್ಯಕರ್ತರು ತಗೊಳಲ್ಲ, ಇದನ್ನೆಲ್ಲಿ MLAಗಳು MP ಗಳು ತಗೋತಾರೆ ಅಂತ ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದಾರೆ. ಅಷ್ಟಿಲ್ದೇನೆ ಅಲ್ಲಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ಲಿಲ್ಲ 40% ಒಂದು ಕಮಿಷನ್ ವಿಚಾರದಲ್ಲಿ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಅವರನ್ನ ನಂಬಿ ಅವರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೇಳೋದಾದ್ರೆ ಈಗ ಕಾಂಗ್ರೆಸ್ ಹೇಳ್ತಾ ಇರೋದೇನು, ನಮ್ಮ ಹತ್ರ ದಾಖಲೆ ಇದೆ, ನಾವು ದಾಖಲೆ ಬಿಡುಗಡೆ ಮಾಡಿದ್ರೆ ನೀವು ಹಾಗಾದ್ರೆ ಬೇರೆ ಅಭ್ಯರ್ಥಿಯನ್ನ ಇಳಿಸ್ತೀರಾ ಅಂತ. ಈಗಾಗ್ಲೇ ಅವ್ರು ಕೊಟ್ಟಾಗಿದೆ. ಅವ್ರು ಇನ್ನೊಂದು ಹೇಳ್ತಾ ಇದಾರೆ, ಭ್ರಷ್ಟಾಚಾರ ಮಾಡ್ಕೊಂಡೇ ಜೀವನ ನಡೆಸಿರೋದು, 5 ವರ್ಷನೂ ಭ್ರಷ್ಟಾಚಾರದಲ್ಲೇ ಇದ್ರಿ, ಈಗ ಮತ್ತೆ ಹೌದು ಈಗ ಅಧಿಕಾರ ಇಲ್ಲ, ಕೈ ಕಟ್ ಕೂತಿದ್ರು, ಈಗ ಲೋಕಸಭೆಗೆ ಬಂದ್ರೆ ಸೀದಾ ಕೇಂದ್ರಕ್ಕೆ ಹೋಗೋದು. ಈಗ ಅದ್ರ ಜೊತೆಗೆ ಮತ್ತೊಂದು ಯಡಿಯೂರಪ್ಪನವ್ರನ್ನ ಕೂಡ ಟಾರ್ಗೆಟ್ ಮಾಡಿ, ಯಾಕಂದ್ರೆ ಆ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪನವ್ರು ಇದ್ರು, ಅವ್ರು ಯಾವ ಮಾತನ್ನು ಕೂಡ ಹೇಳಿರ್ಲಿಲ್ಲ. ಅಂದ್ರೆ ಇಲ್ಲಿ ಹೈಕಮಾಂಡ್ ಈಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಾಗಿ ಗಮನ ಹರಿಸಿರುವಂತದ್ದು ಕ್ಯಾಂಡಿಡೇಟ್ ವಿಚಾರವಾಗಿ ನೋಡೋದಾದ್ರೆ ಯಡಿಯೂರಪ್ಪನವರು ಸೂಚಿಸಿದಂತಹ ಹೆಸರುಗಳನ್ನೇ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಯಡಿಯೂರಪ್ಪನವರ ಆಪ್ತ ವರ್ಗಗಳಿಗೆ ಅತಿ ಹೆಚ್ಚು ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಅಂದ್ರೆ ಭ್ರಷ್ಟಾಚಾರದಲ್ಲಿ ತನ್ನ ಪಾಲು ಇದೆ ಅನ್ನುವ ರೀತಿಯಾಗಿ ಇಲ್ಲಿ ಯಡಿಯೂರಪ್ಪನವರನ್ನ ಬಿಂಬಿಸಲಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಕಸ್ಮಾತ್ ಈ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಅವರ ವಿರುದ್ಧ ಏನಾದ್ರೂ ಆ ಬ್ರಹ್ಮಾಸ್ತ್ರವನ್ನ ಬಿಡುಗಡೆ ಮಾಡ್ತು ಅಂತ ಅಂದ್ರೆ ಸುಧಾಕರ್ ಅವರಿಗೆ ಮತ್ತಷ್ಟು ಕಷ್ಟವಾಗಿದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಓರ್ವ ಹೊಸ ಯುವಕ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಖಂಡಿತ ಮೊದಲನೇ ಬಾರಿಗೆ ಹ್ಯಾಟ್ರಿಕ್ ಜಯವನ್ನ ಸಾಧಿಸ್ತಾರೆ. ಆ ಸಂದರ್ಭದಲ್ಲಿ ಆದಂತಹ ಮುಖಭಂಗ, ಯಾಕಂದ್ರೆ ರಾಜಕೀಯದಲ್ಲಿ ಅತಿ ಹೆಚ್ಚಾಗಿ ಗುರುತಿಸಿಕೊಂಡಂತವರು ಆರೋಗ್ಯ ಸಚಿವರಾಗಿ 2 ಸಚಿವ ಸ್ಥಾನವನ್ನ ನಿಭಾಯಿಸಿದಂತ ಸುಧಾಕರ್ ಅವರಿಗೆ ಟಕ್ಕರ್ ಕೊಟ್ಟು ಗೆಲುವನ್ನ ಸಾಧಿಸಿದ್ರು. ಅಂದ್ರೆ ಇನ್ನ ಚಿಕ್ಕಬಳ್ಳಾಪುರದಲ್ಲಿ ನಿಜವಾಗ್ಲೂ ಕೂಡ ಒಪ್ಕೊಳ್ತಾರ ಜನರು ಇವ್ರನ್ನ ಅನ್ನುವಂಥದ್ದೇ ಪ್ರಶ್ನೆ ಸದ್ಯಕ್ಕೆ. ಈ ಬಾರಿ ನಾವು ನೋಡಿದ್ವಿ ಒಂದಷ್ಟು ಮಹಿಳಾ ಕಾರ್ಯಕರ್ತಿಯರು ಅವರ ಫೋಟೋನ ಹಿಡಿದು ಬಿಜೆಪಿಯ ಕಾರ್ಯಕರ್ತರೇ, ಅದು ಬೇರೆ ಯಾವ ಕಾರ್ಯಕರ್ತರು ಅಲ್ಲ, ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ರು. ಈ ಟ್ರೆಂಡಿಂಗ್ ಅಲ್ಲಿ ಒಂದ್ ಸಾಂಗ್ ಇದೆ, ಓನಲ್ಲ ನೀನಲ್ಲ ಅಂತ, ಅದನ್ನ ಇವತ್ತು DK
ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಅವರು ಅಂದ್ರೆ ಡೆಡಿಕೇಟ್ ಮಾಡಿದ್ರು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ನೀನಲ್ಲ ನಮ್ಮ MP ನೀನಲ್ಲ ಅಂತ, ಅದು ಬಿಜೆಪಿಯ ಕಾರ್ಯಕರ್ತರೇ ಮಾಡ್ತಾ ಇರೋದು. ಸೊ ಇದರಿಂದ ಅವರಿಗೆ ಭಾರಿ ದೊಡ್ಡ ಹಿನ್ನಡಿ ಆಗತ್ತೆ ಅಂತ, ಯಾಕಂದ್ರೆ ಸಪೋರ್ಟ್ ಮಾಡ್ಬೇಕು ಕಾರ್ಯಕರ್ತರು. ಕೇವಲ ನಾವು ಚಿಕ್ಕಬಳ್ಳಾಪುರ ಒಂದನ್ನೇ ಇಲ್ಲಿ ಹಗರಣ ಆಗಿದೆ ಅಂತಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ಈ ಆರೋಗ್ಯ ಇಲಾಖೆಯಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇದು ಹಗರಣ ಆಗಿದೆ. ಪ್ರತಿಯೊಂದು ಕ್ಷೇತ್ರದ ಹಗರಣವನ್ನ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಕಾದ್ ನೋಡೋಣ, ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಎಲ್ಲಾ ರೀತಿಯ ಅಂದ್ರೆ ಪ್ರೂಫ್ ಅನ್ನ ಕೂಡ ಇಟ್ಕೊಂಡು ಬಿಡುಗಡೆ ಮಾಡಕ್ ರೆಡಿ ಆಗಿದೆ. ಯಾವೆಲ್ಲ ಬ್ರಹ್ಮಾಸ್ತ್ರವನ್ನ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದೆ ಅನ್ನುವಂಥದ್ದನ್ನ ಮುಂದಿನ ಅಪ್ಡೇಟ್ ಅಲ್ಲಿ ನೋಡ್ತಾ ಹೋಗ್ತೀವಿ.